ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 33 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇದು 12 ಎಕರೆ ಮಾರುವಂಥ ಜಮೀನು. ಅದಕ್ಕೆ ಇದು ಸರ್ವಿಸ್ ರೋಡು, 40 ಅಡಿ ಸರ್ವಿಸ್ ರೋಡ್ ಇದೆ. ದೊಡ್ಡದಾಗಿದೆ ಸರ್ವಿಸ್ ರೋಡು, ಯಾವುದೇ ತೊಂದರೆ ಇಲ್ಲ. 40 ಅಡಿ ಸರ್ವಿಸ್ ರೋಡ್. ಆ ಕಡೆ ಈ ಕಡೆ ಟ್ರಂಚಿಂಗ್ ಹೊಡೆದಿದ್ದಾರೆ. ದೊಡ್ಡ ರಸ್ತೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮತ್ತು ಅಲ್ಲಿಂದ ನೀವು ಅಂದರೆ ರಸ್ತೆಯ ಪಕ್ಕದಲ್ಲಿಯೇ, ಸರ್ವಿಸ್ ರೋಡ್ ಪಕ್ಕದಲ್ಲಿ ಇರುವಂಥದ್ದು 12 ಎಕರೆ. ನೋಡಿರಿ, ನೀವು ನೋಡ್ತಾ ಇದ್ದರೆ 12 ಎಕರೆ. ಇನ್ನು ಈ ಜಮೀನಿನ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಜೊತೆಗೆ ಮಣ್ಣು ಯಾವುದು, ಎಲ್ಲವನ್ನು ಕೂಡ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು 12 ಎಕರೆ, ಜೊತೆಗೆ ರಸ್ತೆಯ ಪಕ್ಕದಲ್ಲಿ ಇರುವಂಥದ್ದು. ಅಂದರೆ ದೊಡ್ಡ ರಸ್ತೆ, 40 ಅಡಿ. ಯಾವುದೇ ರೀತಿ ಲಾರಿ, ಬಸ್ಸು ಮೊದಲೆಲ್ಲ ಅಡ್ಡಾಡ್ತಾ ಇತ್ತು, ಈಗ ಅಡ್ಡಾಡಲ್ಲ. ಈಗ ಜಾಸ್ತಿ ಕೇವಲ ಬೈಕು ಅಂಥವೆಲ್ಲ ಅಡ್ಡಾಡುತ್ತೆ. ರಸ್ತೆ 40 ಅಡಿ ರಸ್ತೆ ಇದೆ, ತೊಂದರೆ ಇಲ್ಲ. ವಿಲೇಜ್ಗೆ ಹೋಗುವಂಥ ರೋಡ್ ಇದು. ಮುಂದೆ ಇದು 12 ಎಕರೆ. ಮೊದಲು ನಾನು ನಿಮಗೆ ಜಮೀನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ನಿಮಗೆ ಅಲ್ಲಿ ಒಂದು ಮರ ಕಾಣಿಸುತ್ತೆ ಸಣ್ಣದು, ಅದು ಅಲ್ಲಿಂದ ನಿಮ್ಗೆ ಈ ಕಡೆ ಈ ಮರದವರೆಗೂ ಜಮೀನಿದೆ. ಮತ್ತು ನಿಮಗೆ ಈ ಕಡೆ ಫ್ರಂಟಲ್ಲೇ ನಿಮಗೆ ಇನ್ನೂ ಮುಂದೆ ಹೋಗಬೇಕಾಗತ್ತೆ. ಆ ಕಡೆ ಒಂದು ಇದು ಕಾಣಿಸುತ್ತೆ, ಸಣ್ಣ ಸಸಿ ಗಿಡಗಳು. ಅಲ್ಲಿಂದ ನಿಮಗೆ ಈ ಕಡೆ ಮೇನ್ ರೋಡ್ವರೆಗೂ, ಅಂದರೆ ಸರ್ವಿಸ್ ರೋಡ್ವರೆಗೂ ನಿಮಗೆ ಜಮೀನಿದೆ. ಇನ್ನು ಇದು ಪ್ಯೂರ್ ರೆಡ್ ಸಾಯಿಲ್ ಮಣ್ಣು. ನೋಡ್ರಿ, ಕಲ್ಲಿದೆ, ಸಣ್ಣ ಕಲ್ಲಿದೆ, ಕೆಂಪು ಮಣ್ಣು, ರೆಡ್ ಸಾಯಿಲ್. ಯಾವುದೇ ರೀತಿ ತೊಂದರೆ ಇಲ್ಲ, ಮಣ್ಣು ಮಾತ್ರ ಚೆನ್ನಾಗಿದೆ, ಸಣ್ಣ ಕಲ್ಲಿದೆ. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಅಷ್ಟೊಂದು ಇಲ್ಲ. ನಿಮಗೆ ನಾನು ಮೊದಲೇ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳ್ತೀನಿ. ಸ್ವಲ್ಪ ದೂರ ಆಗುತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಲ್ಲ ಇರೋದು. ಜೊತೆಗೆ ಕರೆಂಟಿನ ವ್ಯವಸ್ಥೆ ಕೂಡ ಇಲ್ಲ, ನೀವೇ ಮಾಡ್ಕೋಬೇಕು. ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ತೊಗೊಳ್ಳೋರಾದರೆ ಖಂಡಿತವಾಗ್ಲೂ ಈ ಜಮೀನನ್ನು ತೊಗೋಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಭೂಮಿ ಬೆಲೆ ಗಗನಕ್ಕೆ ಇರ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೀವು ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಬಿಡ್ತೀನಿ ಅನ್ನೋರು ಈ ಕಡೆ ಖಂಡಿತವಾಗ್ಲೂ ಗಮನ ಹರಿಸ್ಬೋದು. ಈಗ ನೀವು ಒಂದು ವೇಳೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ, ಈಗ ಏಕದುಮ್ಲೆ ಬಂದು ಅಗ್ರಿಕಲ್ಚರ್ ಲ್ಯಾಂಡ್ ರೆಡಿ ಮಾಡ್ಕೊತೀನಿ ಅನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ವೀಡಿಯೋದಲ್ಲಿ ನಾನು ಎಲ್ಲವನ್ನು ಹೇಳಬೇಕು. ನೀವು ಕೂಡ ವೀಡಿಯೋದಲ್ಲಿ ಒಂದು ಸಾರಿ ಅಲ್ಲಂದರೆ ಇನ್ನೊಂದು ಸಾರಿ ಕೂಡ ನೋಡಿ ನೀವು ವಿಸಿಟ್ ಮಾಡುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಮಯ ಅನ್ನೋದು ಅಮೂಲ್ಯವಾದದ್ದು. ನೀವು ಈ ಜಮೀನನ್ನು ವಿಸಿಟ್ ಮಾಡೋದಕ್ಕೆ ಒಂದು ದಿನ ಬೇಕಾಗುತ್ತೆ. ಬೆಂಗಳೂರಿಂದನೋ ಬೇರೆ ಕಡೆಯಿಂದನೋ ಎಲ್ಲಿಂದನೋ ಈ ಕಡೆ ಬರ್ತೀರ. ಇಲ್ಲಿ ಬಂದಾಗ ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಸಿಗಲೇ ಇಲ್ಲ ಅಂದರೆ ಹಣ ಬಿಡ್ರಿ, ಹಣದ ಲೆಕ್ಕ ಬರೋದಿಲ್ಲ, ಸಮಯ ನಿಮಗೆ ಕಳೆದು ಹೋಗುತ್ತೆ. ಆದ್ದರಿಂದ ಎಲ್ಲವನ್ನು ಕೂಡ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತೊಗೊಂಡು ಅದಾದ ಮೇಲೆ ಇಲ್ಲಿಗೆ ವಿಸಿಟ್ ಕೊಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಕೆಂಪು ಮಣ್ಣು ಚೆನ್ನಾಗಿದೆ ಅಂದ ತಕ್ಷಣ ಈ ಕಡೆ ಗಮನ ಹರಿಸೋದು ಕೂಡ ತಪ್ಪು. ತುಂಬ ಚೆನ್ನಾಗಿದೆ ಮಣ್ಣೇನು, ಯಾವುದೇ ರೀತಿ ತೊಂದರೆ ಇಲ್ಲ. ಕೆಲವೊಂದು ನನಗೆ ಇಷ್ಟ ಆಗಲಿಲ್ಲ, ಯಾವುದು ಕರೆಂಟಿಂದು, ಸ್ವಲ್ಪ ನೀರೇನು ಈಗೇನು ತೊಂದರೆ ಇಲ್ಲ. ಮಳೆ ತುಂಬ ಚೆನ್ನಾಗಿ ಬಂದಿದೆ. ನೀವು 200 ಅಡಿ ಒಳಗೆ ನೀರು ಸಿಗುತ್ತೆ. ನೀವು ಬೋರ್ ಹಾಕ್ಸ್ಕೊಳ್ಳೋರ್ಗೂ ತೊಂದರೆ ಇಲ್ಲ. ಸ್ವಲ್ಪ ಕರೆಂಟಿಂದ ದೂರ ಇದೆ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಜನರಲ್ ಪ್ರಾಪರ್ಟಿ ನೀವು ನಾನು ಹಾಕೋದು ಕೂಡ ಯಾವ ವಿಡಿಯೋ ಆಗಲಿ ಜನರಲ್ ಪ್ರಾಪರ್ಟಿ. ಮಣ್ಣು ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ನೀರಿನ ಸ್ಥಿತಿ ಚೆನ್ನಾಗಿದೆ. ವಿದ್ಯುತ್ ಅಂದರೆ ಕರೆಂಟ್ ಸ್ವಲ್ಪ ದೂರ ಆಗುತ್ತೆ. ಅದು ಬಿಟ್ಟರೆ ವಿಲೇಜ್ ಸೆಂಟ್ರಲ್ಲಿದೆ. ನೀವು ಅಕಸ್ಮಾತ್ ನೀವಿಲ್ಲಿ ಕೋಳಿ ಫಾರಮ್ಮು ಬೇರೆ ಬೇರೆ ಥರದ್ದು ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಮೀನು. 12 ಎಕರೆ. ರೋಡ್ ಪೇಸ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ನೋಡಿರಿ, ಇದೆ ರೋಡ್ ಪೇಸು, ಇಲ್ಲಿ ಕಾಣಿಸುತ್ತಲ್ಲ, 40 ಅಡಿ ರೋಡ್ ಪೇಸ್ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ, ಯೂಸ್ ಮಾಡ್ಕೋಬೋದು. ಇನ್ನು ನನ್ನಲ್ಲಿ ಏನಾದರೂ ತಪ್ಪು ಲೋಪದೇಶಗಳಿದ್ದರೆ
ನೀವು ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ನಾನು ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ, ಇದು 1 ಎಕರೆಗೆ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನೀವು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ಯಾವುದೇ ರೀತಿ ಕಮ್ಮಿ ಆಗಲ್ಲ. ನೇರವಾಗಿ ನೀವು ಪಾರ್ಟಿ ಎದುರಿಗೆ ಕೂತ್ಕೊಂಡು ಮಾತಾಡ್ಬೋದು. 1 ಎಕರೆಗೆ 6.5 ಲಕ್ಷ ಫೈನಲ್ ಆಗುತ್ತೆ. ನೀವು ತಗೊಳ್ಳೋರು ಒಂದಿಷ್ಟು ಈ ಕಡೆ ಗಮನ ಹರಿಸ್ಬೋದು. ಎಲ್ಲವನ್ನು ಕೂಡ ವೀಕ್ನೆಸ್ಸು ಅಥವಾ ಪ್ಲಸ್ಸು ಎಲ್ಲವನ್ನು ಹೇಳಿದ್ದೀನಿ. ನೀವು ಕೋಳಿ ಫಾರ್ಮ್ ಮಾಡೋದಕ್ಕಂತೂ ತುಂಬ ಅದ್ಭುತವಾದಂಥ ಜಾಗ. ಯಾಕೆಂದರೆ ರೋಡ್ ಪ್ಲೇಸ್ ನಿಮಗೆ ಹೆಚ್ಚು ಕಮ್ಮಿ ಒಂದು 800 ಅಡಿ ಮೇಲೆ ಸಿಗುತ್ತೆ. 800 ಅಡಿ ಏನು ಜಾಸ್ತಿನೇ ಸಿಗುತ್ತೆ, ಹೆಚ್ಚು ಕಮ್ಮಿ ಜಾಸ್ತಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ರೋಡ್ ಪ್ಲೇಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ದಯವಿಟ್ಟು ವೀಡಿಯೋನ ಕೆಲವರು ಭಾಳ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿದ್ರೆ ಎಷ್ಟೋ ಒಂದು ಎನರ್ಜೆಟಿಕ್ ಇರುತ್ತೆ ನಮಗೆ ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ತಾ, ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ನಾವು ಮುಂದಿನ ಅಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ವೀಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದವಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.